ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಸಿಟಿ ಮುನ್ಸಿಪಾಲಿಟಿಗಳ ವ್ಯಾಪ್ತಿಗೆ ಬರುವ ಖಾಲಿ ನಿವೇಶನ ಮತ್ತು ಕಟ್ಟಡಗಳ ಆಸ್ತಿ ತೆರಿಗೆಯನ್ನು ಪಾವತಿಸಲು ಪ್ರಸ್ತುತ ನಮ್ಮ ಹಿಂದಿನ ವರ್ಷದ ಆಸ್ತಿ ತೆರಿಗೆ ಪಾವತಿ ಮಾಡಿದ ರಶೀದಿ ಮತ್ತು ನಮೂನೆ 2ಯನ್ನು ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಕಚೇರಿಯ ಸೂಚಿಸಿರುವ ಕೌಂಟರ್ನಲ್ಲಿ ಕೊಟ್ಟು ದಿನಗಳಗಟ್ಟಲೆ ಕಾದು ನಂತರ ಹೊಸದಾಗಿ ಸಿದ್ಧಪಡಿಸಿದ ನಮೂನೆ 2 ಮತ್ತು ಚಲನನ್ನು ಪಡೆದುಕೊಂಡು ಸಂಬಂಧಪಟ್ಟ ಬ್ಯಾಂಕಿಗೆ ಹೋಗಿ ಕ್ಯೂನಲ್ಲಿ ನಿಂತು ಹಣ ಪಾವತಿ ಮಾಡಬೇಕಾಗಿರುತ್ತದೆ. ಇದರಿಂದಾಗಿ ಕಚೇರಿಗೆ ಅಲೆದಾಡುವ ಮತ್ತು ಬ್ಯಾಂಕಿನಲ್ಲಿ ಕ್ಯೂನಲ್ಲಿ ನಿಂತು ಹಣ ಪಾವತಿ ಮಾಡಲು ನಿಮ್ಮ ಅಮೂಲ್ಯ ಸಮಯ ಮತ್ತು ಶ್ರಮ ವ್ಯಯವಾಗುತ್ತದೆ. ಆದ್ದರಿಂದ ಕಟ್ಟಡದ ಆಸ್ತಿ ತೆರಿಗೆ ಪಾವತಿಯನ್ನು ಆನ್ಲೈನ್ ಮುಖಾಂತರ ಪಾವತಿಸಲು ಅವಶ್ಯವಾದ ಸ್ವಯಂ ನಿರ್ಧಾರಣಾ ನಮೂನೆ -2 ಅನ್ನು ನೀವು ಮನೆಯಲ್ಲಿಯೇ ಕುಳಿತು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಪ್ರಸಕ್ತ ವರ್ಷದ ಅಥವಾ ಬಾಕಿ ಆಸ್ತಿ ತೆರಿಗೆ ಪಾವತಿಸುವ ವಿಧಾನವನ್ನು ಹಂತ ಹಂತವಾಗಿ ತಿಳಿಸಿಕೊಡಲಾಗುವುದು. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ. ಈ ರೀತಿ ಮಾಡಲು ನೀವು ಹಿಂದಿನ ವರ್ಷದ ನಮೂನೆ 2ರಲ್ಲಿ ನಮೂದಾಗಿರುವ ವಿವರಗಳನ್ನು ಓದಿಕೊಂಡು ಯಥಾವತ್ತಾಗಿ ಮೊಬೈಲ್ನಲ್ಲಿ ಎಂಟ್ರಿ ಮಾಡಿದರೆ ಸಾಕು. ಆನ್ಲೈನ್ ಮುಖಾಂತರ ಆಸ್ತಿ ತೆರಿಗೆ ಪಾವತಿ ಮಾಡಲು ನಿಮ್ಮ ಮೊಬೈಲಿನಲ್ಲಿ ಯಾವುದಾದರೂ ಯುಪಿಐ ಡಿಜಿಟಲ್ ಪೇಮೆಂಟ್ ಅಂದರೆ ಗೂಗಲ್ ಪೇ, ಫೋನ್ ಪೇ, ಬಿಮ್ ಯುಪಿಐ ಅಥವಾ ಪೇಟಿಎಂ ವ್ಯವಸ್ಥೆಯನ್ನು ಹೊಂದಿರಬೇಕು. ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಉದಾಹರಣೆಗೆ ಮಂಡ್ಯ ಸಿಟಿ ಪ್ರಾಪರ್ಟಿ ಟ್ಯಾಕ್ಸ್ ಆನ್ಲೈನ್ ಎಂದು ಎಂಟ್ರಿ ಮಾಡಿ ಸರ್ಚ್ ಮಾಡಿ. ಮುಂದೆ ಓಪನ್ ಆಗುವ ಪೇಜಲ್ಲಿ ಮಂಡ್ಯ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಎಂಬ ಟೈಟಲ್ ಇರುವ ಸಿಟಿಜನ್ ಆನ್ಲೈನ್ ಸರ್ವಿಸಸ್ ಮಂಡ್ಯ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಎಂದು ನಮೂದಾಗಿರುವ ಮೊದಲ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಪೇಜಲ್ಲಿ ಮಂಡ್ಯ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಟೈಟಲ್ ಇರುವ ಅಧಿಕೃತ ಜಾಲತಾಣದ ಮುಖಪುಟ ಓಪನ್ ಆಗುತ್ತದೆ. ಅದರಲ್ಲಿ ಆನ್ಲೈನ್ನಲ್ಲಿ ನಾಗರಿಕರ ಸೇವೆಗಳು ಲಿಸ್ಟಲ್ಲಿ 2ನೇ ಕ್ರಮಾಂಕದಲ್ಲಿರುವ ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟರ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದೆ ಓಪನ್ ಆಗುವ ಪೇಜಲ್ಲಿ ಆಸ್ತಿ ತೆರಿಗೆ ಗಣಕತಂತ್ರಾಂಶ ಪಟ್ಟಿಯಲ್ಲಿ 2ನೇ ಕ್ಯಾಲ್ಕುಲೇಟ್ ಪ್ರಾಪರ್ಟಿ ಟ್ಯಾಕ್ಸ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಪೇಜಲ್ಲಿ ಆಸ್ತಿ ತೆರಿಗೆ ಗಣಕತಂತ್ರಾಂಶ ಓಪನ್ ಆಗುತ್ತೆ. ಅದರಲ್ಲಿ ಮೊದಲನೆಯದಾಗಿ ಪಟ್ಟಿಯಲ್ಲಿ ವರ್ಷ ಆಯ್ಕೆ ಮಾಡಿ. ಉದಾಹರಣೆಗೆ ಪ್ರಸಕ್ತ ವರ್ಷದ ಆಸ್ತಿ ತೆರಿಗೆ ಪಾವತಿ ಮಾಡಬೇಕಾಗಿದ್ದಲ್ಲಿ ವರ್ಷ 2026-27 ಆಯ್ಕೆ ಮಾಡಿ. ಖಾಲಿ ನಿವೇಶನ ಅಥವಾ ಕಟ್ಟಡದ ಆಸ್ತಿ ಪಾವತಿ 2ರಲ್ಲಿ ಒಂದನ್ನು ಆಯ್ಕೆ ಮಾಡಿ. ಅದೇ ಪೇಜಲ್ಲಿ ಮುಂದುವರಿದು ನಿಮ್ಮ ವಾರ್ಡ್ ಸಂಖ್ಯೆ, ಬ್ಲಾಕ್, ರಸ್ತೆಯ ಹೆಸರು, ಮನೆ ನಂಬರ್, ಆಸ್ತಿಯ ಸಂಖ್ಯೆ, ಅಸೆಸ್ಮೆಂಟ್ ನಂಬರ್, ವಿಳಾಸ, ಪಿನ್ ಕೋಡ್, ನಿಮ್ಮ ಮೊಬೈಲ್ ಸಂಖ್ಯೆ ಎಂಟ್ರಿ ಮಾಡಿ ಅಥವಾ ಹಿಂದಿನ ವರ್ಷದ ನಮೂನೆ 2ರಲ್ಲಿ ಇರುವಂತೆ ಎಂಟ್ರಿ ಮಾಡಿ. ಮುಂದುವರೆದು ಆಸ್ತಿಯ ಮಾಲೀಕರ ಹೆಸರು, ನಿವೇಶನದ ಉದ್ದ, ನಿವೇಶನದ ಅಗಲ, ನಿವೇಶನದ ವಿಸ್ತೀರ್ಣ ಎಂಟ್ರಿ ಮಾಡಿ. ಅದೇ ಪೇಜಲ್ಲಿ ಮೂಲೆ ನಿವೇಶನ ಆಗಿದ್ದಲ್ಲಿ, ಅಧಿಕೃತವಲ್ಲದ ಆಸ್ತಿ ಆಗಿದ್ದಲ್ಲಿ ಹಾಗೂ ಮಾಜಿ ಸೈನಿಕರಾಗಿದ್ದಲ್ಲಿ ನಿಮಗೆ ಅನ್ವಯಿಸಿದ್ದನ್ನು ಬಾಕ್ಸ್ ಅಲ್ಲಿ ಟಿಕ್ ಮಾಡಿ. ಮುಂದಿನ ಹಂತದಲ್ಲಿ ಮನೆಯ ಅಂತಸ್ತಿನ ವಿವರಗಳನ್ನು ಎಂಟ್ರಿ ಮಾಡಿ. ಅವುಗಳಲ್ಲಿ ಅಂತಸ್ತಿನ ಸಂಖ್ಯೆ ನೆಲಮಾಳಿಗೆ ಆಗಿದ್ದಲ್ಲಿ 0 ಎಂದು ಎಂಟ್ರಿ ಮಾಡಿ. ಮೊದಲ ಮಹಡಿ ಆಗಿದ್ದಲ್ಲಿ 1 ಎಂದು ಎಂಟ್ರಿ ಮಾಡಿ. ಅಂತಸ್ತಿನ ಬಳಕೆಗೆ ಅನುಸಾರವಾಗಿ ಪಟ್ಟಿಯಲ್ಲಿ ಆಯ್ಕೆ ಮಾಡಿ. ನಿಮ್ಮ ಕಟ್ಟಡದ ನಿರ್ಮಾಣದ ವರ್ಷ ಎಂಟ್ರಿ ಮಾಡಿ. ಕಟ್ಟಡದ ನಿರ್ಮಾಣದ ವೆಚ್ಚ ಮತ್ತು ರಚನೆ ಬಗ್ಗೆ ಪಟ್ಟಿಯಲ್ಲಿ ಆಯ್ಕೆ ಮಾಡಿ. ನಂತರ ಕಟ್ಟಡವನ್ನು ನಿರ್ಮಿಸಿರುವ ಪ್ರದೇಶದ ಅಳತೆಯನ್ನು ಚದರ ಅಡಿಗಳಲ್ಲಿ ನಮೂದಿಸಿ. ಅಂತಸ್ತು ಇದ್ದಲ್ಲಿ ಆಡ್ ಫ್ಲೋರ್ ಪ್ಲಸ್ ಚಿಹ್ನೆಯನ್ನು ಕ್ಲಿಕ್ ಮಾಡಿ ಅಂತಸ್ತಿನ ವಿವರಗಳನ್ನು ಎಂಟ್ರಿ ಮಾಡಿ. ಎಲ್ಲಾ ವಿವರಗಳನ್ನು ಸರಿಯಾಗಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಬಲಭಾಗದಲ್ಲಿರುವ ತೆರಿಗೆ ಲೆಕ್ಕ ಹಾಕು ನೀಲಿ ಬಟನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ಪೇಜಲ್ಲಿ ನೀವು ಎಂಟ್ರಿ ಮಾಡಿದ ಎಲ್ಲಾ ವಿವರಗಳು ಭರ್ತಿಯಾಗಿರುವ ನಮೂನೆಯನ್ನು ಒಮ್ಮೆ ಪರಿಶೀಲಿಸಿ. ಎಲ್ಲವೂ ಸರಿ ಇದ್ದಲ್ಲಿ ಕೆಳಗಡೆ ಮೊದಲ ಕ್ರಮಾಂಕದಲ್ಲಿರುವ ನಮೂನೆ 2ರ ಮುದ್ರಣ ನೀಲಿ ಬಟನ್ ಅನ್ನು ಕ್ಲಿಕ್ ಮಾಡಿ ನಮೂನೆ 2 ಡೌನ್ಲೋಡ್ ಮಾಡಿಕೊಳ್ಳಿ. ಆಸ್ತಿ ತೆರಿಗೆ ಮೊತ್ತವನ್ನು ಆನ್ಲೈನ್ನಲ್ಲಿ ಪಾವತಿಸಲು ಮಧ್ಯದಲ್ಲಿ ಕಾಣುವ ಆನ್ಲೈನ್ ಪೇಮೆಂಟ್ ಅನ್ನು ಕ್ಲಿಕ್ ಮಾಡಿ ಮುಂದುವರೆಯಿರಿ. ಅಥವಾ ಚಲನ್ ಪ್ರಿಂಟ್ ತೆಗೆದುಕೊಂಡು ಸಂಬಂಧಪಟ್ಟ ಬ್ಯಾಂಕಲ್ಲಿ ಆಸ್ತಿ ತೆರಿಗೆ ಮೊತ್ತವನ್ನು ಪಾವತಿಸಲು ಬಲಗಡೆಯ ಹಾಗೂ 3ನೇ ಕ್ರಮಾಂಕದಲ್ಲಿರುವ ಆಫ್ಲೈನ್ ಪೇಮೆಂಟ್ ಎಂದು ತೋರುತ್ತಿರುವ ನೀಲಿ ಬಟನ್ ಅನ್ನು ಕ್ಲಿಕ್ ಮಾಡಿ ಮುಂದುವರೆಯಿರಿ. ಆಫ್ಲೈನ್ ಚಲನ್ ಜನರೇಟ್ ಮಾಡಲು 3ನೇ ಬಟನ್ ಅನ್ನು ಕ್ಲಿಕ್ ಮಾಡಿದರೆ ಓಪನ್ ಆಗುವ ಪೇಜಲ್ಲಿ ಈ ಸ್ವೀಕೃತಿ ಪೇಜ್ ಓಪನ್ ಆಗುತ್ತದೆ. ಅರ್ಜಿ ವಿವರಗಳು, ಸೇವೆಯ ವಿವರಗಳು ಈಗಾಗಲೇ ಮುದ್ರಣವಾಗಿರುತ್ತದೆ. ಹಣ ಸಂದಾಯ ಮಾಡಬೇಕಾದ ಬ್ಯಾಂಕ್ ವಿವರಗಳನ್ನು ಪಟ್ಟಿಯಲ್ಲಿ ಆಯ್ಕೆ ಮಾಡಿ ಸಲ್ಲಿಸಿ ಬಟನ್ ಅನ್ನು ಕ್ಲಿಕ್ ಮಾಡಿ. ಮುಂದೆ ಓಪನ್ ಆಗುವ ಪೇಜಲ್ಲಿ ಕೊನೆಯಲ್ಲಿ ಕಾಣುವ ಜನರೇಟ್ ಆಫ್ ಲೈನ್ ಚಲನ್ ಹಸಿರು ಬಣ್ಣದ ಬಟನ್ ಅನ್ನು ಕ್ಲಿಕ್ ಮಾಡಿ ಚಲನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆಸ್ತಿ ತೆರಿಗೆ ಮೊತ್ತವನ್ನು ಬ್ಯಾಂಕಿನಲ್ಲಿ ಪಾವತಿಸಲು ಕಟ್ಟಡದ ಆಸ್ತಿ ತೆರಿಗೆ ಸ್ವಯಂ ನಿರ್ಧಾರ ನಮೂನೆ 2 ಮತ್ತು ಚಲನ್ಗಳನ್ನು 2 ಸೆಟ್ ಪ್ರಿಂಟ್ ತೆಗೆದುಕೊಂಡು
ಸಂಬಂಧಪಟ್ಟ ಬ್ಯಾಂಕಿನಲ್ಲಿ ಹಣ ಪಾವತಿಸಿ. ಒಂದು ಸೆಟ್ಟನ್ನು ಬ್ಯಾಂಕಿನವರು ಇಟ್ಟುಕೊಂಡು ಮತ್ತೊಂದು ಸೆಟ್ಗೆ ಸ್ವೀಕೃತಿ ಸಹಿ ಮಾಡಿ ದೃಢೀಕರಿಸಿ ನೀಡುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.